ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಯಾರೆಲ್ಲ KCT 2024 ಸ್ಟೂಡೆಂಟ್ ನೋಡ್ತಿದ್ರು ಎಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತೀನಿ. ಈಗ ನೋಡ್ರಿ, ನಿಮ್ಗಾಳೆ ಗೊತ್ತಿರುವ ಹಾಗೆ ನಿಮಗೆ KCT ಫಸ್ಟ್ ರೌಂಡ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ August 9th ಆಫ್ಟರ್ 6 PM ನಿಮಗೆ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಗಾಳೆ ಗೊತ್ತಿರುವ ಹಾಗೆ ನಿನ್ನೆ ನಿಮಗೆ ಗೊತ್ತಿದೆ ಆಫ್ಟರ್ 2 PM ಅಂತ ಅಂದಿದ್ದು, ಅದೇ ಕನ್ಫರ್ಮ್ ಆಗಲಿಲ್ಲ, ಲೇಟ್ ಆಗ್ತು. ಕೊನೆಗೂ ಒಂದು ಸರ್ಕುಲರ್ ಅಂತ ಒಂದು ನೋಟಿಫಿಕೇಶನ್ ಟ್ವಿಟರಲ್ಲಿ ಬಿಟ್ಟರು. ನಾಳೆ ಸಾಯಂಕಾಲ 6 ಗಂಟೆ ಅಂತಂದರೆ 6 ಗಂಟೆ ನಂತರನೇ ಬರಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಇವಾಗಲೇ ಹೇಳ್ತಿದ್ದೀನಿ. ಸರಿ, ಇವಾಗ ನೋಡಿರಿ, ಅದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ದಾರೆ ಅಂತಂದರೆ ಅವಾಗ ಒಂದು ನೋಟಿಫಿಕೇಶನ್ ಅಂತ ಒಂದು ಸರ್ಕ್ಯುಲರ್ ಬಿಟ್ಟಿದ್ರು. ಓಕೆ, ಇಲ್ಲಿ ನೋಡ್ತಿರ್ಬೋದು, ಅಂದರೆ ಫಸ್ಟ್ ರೌಂಡ್ ಒಂದು ಶೆಡ್ಯೂಲ್ ಅಂತ ಬಿಟ್ಟಿದ್ರು. ಈ ಶೆಡ್ಯೂಲಲ್ಲಿ ಏನೇನಿತ್ತು ಅಂತಂದರೆ, ವೆರಿಫಿಗೆ ಸ್ಲಿಪ್ ಡೌನ್ ಮಾಡ್ಕೊಳ್ಳೋದು ಆಳೆ ಡೇಟ್ ಅಂತ ಕೊಟ್ಟಿದ್ರು. ಅದಾದ ತಕ್ಷಣ ಸೀಟ್ ಮೆಟ್ರಿಕ್ಸ್ ಎಲ್ಲ ಬಿಟ್ಟಿದ್ರು. ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತಂದರೆ 4/8/2024 11/5/9 ಅಂತಂದು ಕೊಟ್ಟಿದ್ರು. ಅದಾದ ತಕ್ಷಣ ಫಸ್ಟ್ ರೌಂಡ್ ಅಣಕು ಸೀಟ್ ಹಂಚಿಕೆ 7/8/2024 ಆಫ್ಟರ್ 2 PM ಅಂತ ಹೇಳಿದ್ರು. ಬಟ್ ಅದು ಆಗಿಲ್ಲ. ಓಕೆ, ಅದನ್ನ ನಾಳೆ ಅಂದರೆ August 9th ಆಫ್ಟರ್ 6 PM ಅಂತ ಹೇಳಿದ್ರೆ, ಅದನ್ನು ಬಿಟ್ಟಾಕ್ಬಿಟ್ಟು ಈ ಬಾಕ್ಸ್ ತುಂಬ ಗಮನ ಇಟ್ಕೊಂಡು ಕೇಳಬೇಕಾಗ್ತದೆ. ಇಲ್ಲಿ ನೋಡಿ, ಆಯ್ಕೆಗಳನ್ನು ಬದಲಾಯಿಸಲು ಅವಕಾಶ ಅಥವಾ ಸೇರಿಸಿ, ಅಳಿಸಿ, ಬದಲಾಯಿಸಿ, ಮಾರ್ಪಡಿಸಿ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸ್ಗಳು, ಫಾರ್ಮಸಿ, BSc ನರ್ಸಿಂಗ್ ಇಷ್ಟು ಕೋರ್ಸ್ಗಳು ಮತ್ತು ಅರ್ಹ ಅಭ್ಯರ್ಥಿಗಳಿಗೆ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಶೂಟ್ಗಳನ್ನು ಸೇರಿಸಲು ಅವಕಾಶ ನೀಡಲಾಗುವುದು. 9/8/2024 11/8/2024 11/5/9 ರಾತ್ರಿ ಇಷ್ಟರವರೆಗೂ ಏನಪ್ಪ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ವಾಪಸ್ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ಅದು ಯಾವಾಗ ಹೇಳಿದ್ರು ಹೇಳಿ? ಆಫ್ಟರ್ ಮಾಕ್ ಅಲಾಟ್ಮೆಂಟ್. ಬಟ್ 7ನೇ ತಾರೀಕು ಅಂತಿದ್ದು 9ನೇ ತಾರೀಕು ಹೋಯ್ತು. ಬಟ್ ಇದ್ರ ಬಗ್ಗೆ ಏನು ಹೇಳಿಲ್ಲಲ್ಲ. ಮತ್ತು ನಾಳೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ ವಾಪಸ್ಸು ಅಂತಂದರೆ ನಾಳೆ ನೀಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೋ ಅಂತ ಕೇಳ್ತಿದ್ರಿ. ನಿಮ್ಗೆ ಒಂದು ಗಮನದಲ್ಲಿ ಇಟ್ಕೋಬೇಕು, ಈಗ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಬರೋವರೆಗೂ ಕೂಡ, ಅಂದರೆ ಈಗ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಈ 7/8/2024 ಅಂತ ಏನಿತ್ತು ನೋಡಿರಿ, ಅದು ಡೇಟ್ ಚೇಂಜ್ ಮಾಡಬೇಕು. 9/8/2024 ಮಾಡಬೇಕು. ಆಫ್ಟರ್ 6 PM ಮಾಡಬೇಕಾಗುತ್ತೆ ಅವರು. ಆ್ಯಂಡ್ ಇದನ್ನು ಇಲ್ಲಿ ಡೇಟ್ ಇದೆಯಲ್ಲ, ಇದು ಸ್ವಲ್ಪ ಚೇಂಜ್ ಆಗುತ್ತೆ. ಈಗ ಶೆಡ್ಯೂಲ್ ಫುಲ್ ಚೇಂಜ್ ಸ್ವಲ್ಪ ಮಂದಿ, ಯಾಕಂದರೆ ಅವ್ರು ಇನ್ನೂ ಕೂಡ ಶೆಡ್ಯೂಲ್ ಮತ್ತು ಇನ್ನೊಮ್ಮೆ ಬಿಡಬೇಕು. ಈಗ ಯಾಕಂತಂದರೆ ಇದ್ರ ತಕ್ಕನಂಗೆ ನಡ್ಸೋಕ್ಕಾಗಲ್ಲ. ಓಕೆ, ಯಾಕಂತಂದರೆ ನೀಟ್ ನಾಳೆ ಅಂತರೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಲಿಕ್ಕಿಲ್ಲ. ನಾನು ಏನಕ್ಕೆ ಅಂತ ಹೇಳಿದೆ ಅಂತಂದರೆ, ನಾಳೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಲ್ಲ ಅಂತಂದು ನೋಡಿರಿ, ನಾಳೆನೇ ಸ್ಟಾರ್ಟ್ ಆಗ್ಬೇಕಂತಂದ್ರೆ ರಿಜಿಸ್ಟ್ರೇಷನ್ ಇನ್ನೂ ಕೂಡ ಮಾಡ್ಕೊಂಡಿಲ್ಲ. ಕೆಲವೊಂದಿಷ್ಟು ಹುಡುಗರು ಮಾಡ್ಕೊಂತಾರೆ. ಓಕೆ, ಬಿಟ್ಟಿದ್ದಾರೆ, ಲಿಂಕ್ ಬಿಟ್ಟಿದ್ದಾರೆ, ಮಾಡ್ಕೊಂಡಿರ್ತಾರೆ. ಬಟ್ ಕೆಲವೊಂದಿಷ್ಟು ಹುಡುಗರಿಗೆ ಇಟ್ ಮೀನ್ಸ್ ಏನಪ್ಪ ಅಂತಂದರೆ ಕನ್ನಡ ಎಕ್ಸಾಮ್ ಬರೆಯೋದಿರ್ತದೆ. ಓಕೆ, ಅಂತಂದರೆ ಕೆಲವೊಂದಿಷ್ಟು ಬೇರೆ ಇರ್ತಾರೆ. ಒಂದು ಅದ್ರಲ್ಲಿ ಕ್ವಾರ್ಟರ್ಗಳು ಸಪ್ರೇಟ್ ಬಂದಿದ್ದಾವೆ. ಬಟ್ ಅವ್ರಿಗೆ ಕನ್ನಡ ಎಕ್ಸಾಮ್ಸ್ ಅಂತ ಬರೆಯೋದಿರ್ತದೆ. ಆ ಎಕ್ಸಾಮ್ 11-12ವರೆಗೂ ಕೂಡ ಇದೆ. ಅಂತಂದರೆ ನಾಳೆನೇ ಆಪ್ಷನ್ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಮತ್ತು 10-11ಕ್ಕೆ ಅವನ್ನೆಲ್ಲ ಕೂಡ ಎಕ್ಸಾಮ್ ನಡೆಸ್ತಿದ್ದಾರೆ. ಅಂತಂದರೆ ಆಪ್ಷನ್ ಎಂಟ್ರಿ ಟೈಮ್ ಎಲ್ಲಿ ಸಿಗುತ್ತೆ? ಒಂದು ದಿನವೂ ಕೂಡ ಸಿಗೋದಿಲ್ಲ ಅಲ್ಲ ಹುಡುಗರು ಮಾಡೋಕ್ಕೆ. ಅಂತಂದರೆ ಇಲ್ಲಿ 2ನೇ ಮಾಕ್ ಅಲಾಟ್ಮೆಂಟಲ್ಲಿ ಬರಬೇಕಂತಂದರೆ ನೀಟ್ ಅವರಿಗೆ ಬರುತ್ತೆ. ಇಲ್ಲಿ 2ನೇ ಮಾಕ್ ಅಲಾಟ್ಮೆಂಟ್ 14/8/2024 ಅಂತ ಏನು ಹೇಳಿದ್ರು, ಅಲ್ಲಿಗೆ ಅಂತಂದರೆ 11ಕ್ಕೆ ಕ್ಲೋಸ್ ಆಗುತ್ತೆ. ಅಂತಂದರೆ 11ಕ್ಕೆ ಎಕ್ಸಾಮ್ ಮುಗಿದ್ರೆ ಹುಡುಗರು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಎಲ್ಲಿದೆ? ಹೌದಲ್ವಾ? ಅಂತಂದರೆ ಈ ಹುಡುಗರು ಮತ್ತು KCT ಸ್ಟೂಡೆಂಟ್ ಕೇಳ್ತಾರೆ, ಇನ್ನೂ ಮಾಕ್ ಅಲಾಟ್ಮೆಂಟೇ ಬಂದಿಲ್ಲ, ಮತ್ತೆ ನಮಗೆ ಎಡಿಟ್ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೆ ಮತ್ತೆ 9ನೇ ತಾರೀಕು ನಾಳೆಯಿಂದ ಅಂತಂದರು. ಸೊ ಇದನ್ನೆಲ್ಲನೂ ಕೂಡ ಗಮನದಲ್ಲಿ ಇಟ್ಕೊಂಡು ಕೇಳಿಸ್ಕೋಬೇಕು. ಈಗ ಮಾಕ್ ಅಲಾಟ್ಮೆಂಟ್ ಬರೋವರೆಗೂ ಕೂಡ ಯಾವುದೇ ಥರನೂ ವಾಪಸ್ ಆಪ್ಷನ್ ಎಂಟ್ರಿ ನಡೆಯಲ್ಲ. ಓಕೆ, ಮಾಕ್ ಅಲಾಟ್ಮೆಂಟ್ ಬರಬೇಕು ಅಂದರೆ ನಾಳೆ ಬರ್ತೈತೆ ಅಂದಿದ್ರೆ, ನಾಳೆ ಬಂದು ಆದ ತಕ್ಷಣವೇ ನಾಳೆನೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಲ್ಲ. ಅಂತಂದರೆ ಡಿಲೀಟ್ ರಿಅರೇಂಜ್ ಮಾಡೋಕ್ಕೆ ಟೈಮ್ ಕೊಡಲ್ಲ, ನಾಳೆನೇ ಸ್ಟಾರ್ಟ್ ಆಗಲ್ಲ. ಅದನ್ನು ನೆನ್ಪಿಡಬೇಕು. ಅಂತಂದರೆ ಇಲ್ಲಿ ಕೊಟ್ಟಿದ್ರಲ್ಲ ಬ್ರದರ್, ಮತ್ತೆ 9/8/2024 ಇದೆಲ್ಲನೂ ನಡೀತದ. ಮತ್ತು ನೀವು ಯಾವ ಬೇಸ್ ಮೇಲೆ ಹೇಳ್ತಿರ್ತಾರೆ ಅಂತಂದರೆ, ಇಲ್ಲಿ ಕೊಟ್ಟಿದ್ದೀರ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಶೂಟ್ಗಳನ್ನು ಸೇರಿಸಲು ಅವಕಾಶ ನೀಡಲಾಗುವುದು. ಹೊಸದಾಗಿ ನೀಡಿದ ಒಂದು ಶೆಡ್ಯೂಲ್ ಬಿಟ್ಟಿದ್ದ ಪ್ರಕಾರ ಅದು ಸ್ವಲ್ಪ ಪ್ರೊಸೆಸ್ ಇದೆ. ಓಕೆ, ಅದು 12ನೇ ತಾರೀಕುವರೆಗೂ ಕೂಡ ನಡೀತದೆ. ಬಟ್ ಇಲ್ಲಿ ಆಪ್ಷನ್ ಎಂಟ್ರಿ ನಡೆದೇ ಎಷ್ಟು 11ನೇ ತಾರೀಕುವರೆಗೂ ಕೂಡ ಕೊಟ್ಟಾರೆ. ಅಂದರೆ ಕಂಬೈನ್ಡ್ ಆಪ್ಷನ್ ಎಂಟ್ರಿ ನಡೀತದೆ ಈ ಪ್ರೊಸೆಸಲ್ಲಿ. ಸೊ ಇನ್ನೂ ಕೂಡ ನೀಟ್ ಹುಡುಗರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕಂದ್ರೆ ಅದು ಹೆಂಗೆ ಬಿಡ್ತಾರೆ? ಇದು ನೀಟ್ ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬರಲಿ ಅನ್ನೋಕ್ಕೆ. ಇದು ಸೆಕೆಂಡ್ ಅಲಾಟ್ಮೆಂಟ್ ಬಂದಾದ್ಮೇಲೆ ಕೂಡ KCT ಹುಡುಗರು ನೀವು ಚಾನ್ಸ್ ಇರ್ತದೆ ಆಪ್ಷನ್ ಎಂಟ್ರಿ ಆ್ಯಡ್ ಮಾಡೋಕ್ಕೆ. ಓಕೆ, ಅಂದರೆ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ. ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನೋಡಿರಿ, ನಾಳೆ ಯಾವುದೇ ಥರನ ವಾಪಸ್ಸು ಆಪ್ಷನ್ ಎಂಟ್ರಿ ಇರೋಲ್ಲ. ಓಕೆ, ನಾಳೆ ಒಂದು ಮಾಕ್ ಅಲಾಟ್ಮೆಂಟ್ ಆಗುತ್ತಾ? ನೀಡ್ದು ಕೂಡ ನಾಳೆನೇ ಸ್ಟಾರ್ಟ್ ಆಗಲಿಕ್ಕಿಲ್ಲ. ಯಾಕಂದರೆ ಅವ್ರದ್ದು ಇನ್ನೂ ಕೂಡ ಪ್ರೊಸೀಜರ್ ಇದೆ ಅಲ್ವಾ, ನಿಮ್ಗೆ ಗೊತ್ತಿದೆ. ಅಂತಂದ್ರೆ ಹೊಸದಾಗಿ ಬಿಟ್ಟರು ಒಂದು ಬ್ರಾಂಕೆ ಪ್ರಕಾರ, ಅದೇನಂದ್ರೆ ಬುಲೆಟಿನ್ ಅಂತ ಏನು ಬಿಟ್ಟಿದ್ದಾರೆ, ಅದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಂದು ಶೆಡ್ಯೂಲ್ ಬಿಟ್ಟಿದ್ದಾರಲ್ವ, ಆ ಶೆಡ್ಯೂಲಲ್ಲಿ ಇನ್ನೂ ಕೂಡ ಪ್ರೊಸೀಜರ್ ಇದೆ ಅಂತ ನಿಮ್ಗೆ ಪ್ರೊಸೆಸ್ ಭಾಳ ಇದೆ. ಹಂಗಾಗಿಬಿಟ್ಟು ಕೇದವ್ರು ಲೇಟ್ ಮಾಡಿದ್ರು. ಅಂತಂದರೆ ನಿನ್ನೆನೇ ಬಿಡ್ತಕ್ಕಂಥದ್ದು ಒಂದು ಏನಂದ್ರೆ ಮಾಕ್ ಅಲಾಟ್ಮೆಂಟು, ಮತ್ತು ನಾಳೆಗೆ ತೊಗೊಂಡೋಗಿದ್ದಾರೆ ಅಂತಂದರೆ ಇದನ್ನೆಲ್ಲನೂ ಕೂಡ ಇನ್ನೂ 1-2 ದಿನ ಇನ್ನೂ ಕೂಡ ಎಕ್ಸ್ಟೆಂಡೆಡ್ ಆಗುತ್ತಂತ ಅರ್ಥ. ಸರಿನಾ? ಇವಾಗ ಇರತಕ್ಕಂಥ ಶೆಡ್ಯೂಲು ಇದೇ ಫೈನಲ್ ಅಲ್ಲ, ಸ್ವಲ್ಪ ರಿವೈಸ್ಡ್ ಆಗಿಬಿಟ್ಟು ಇನ್ನೊಂದು ಶೆಡ್ಯೂಲು ಕಡೆಯಿಂದ ಬಿಡ್ತಾರೆ. ಅದು ಇವಾಗ ಬರ್ತದೋ ನಾಳೆ ಬರ್ತದೋ ಸದ್ಯದಲ್ಲಂತೂ ಬಿಡ್ತಾರೆ. ಯಾಕಂತಂದರೆ ಅವ್ರು ಹೇಳಿದ ಪ್ರಕಾರ ಏನಪ್ಪ ಅಂದ್ರೆ 14ನೇ ತಾರೀಕಿಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ನಡಿಬೇಕಂತಂದು. ಬಟ್ ಇನ್ನೂ ಫಸ್ಟ್ ಮಾಕ್ ಅಲಾಟ್ಮೆಂಟೇ ಬರ್ತಿಲ್ಲ, 8 ಆಯ್ತು ಅಲ್ವಾ. ಸೊ ಹಂಗಾಗಿಬಿಟ್ಟು 21ನೇ ತಾರೀಕು ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ನಡೆಯಲ್ಲ, ಇದ್ರೂ ಕೂಡ ಎಕ್ಸ್ಟೆಂಡೆಡ್ ಆಗುತ್ತೆ. ಕಂಪ್ಲೀಟ್ ಇದು ಫುಲ್ ಚೇಂಜ್ ಆಗುತ್ತೆ. ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಶೆಡ್ಯೂಲ್ ಫುಲ್ ಚೇಂಜ್ ಆಗುತ್ತೆ. ನೋಡೋಣ ಕೇದವರು ಏನಾದರೂ ಬಿಡ್ತಾರಾ, ಏನಾದರೂ ಅದ್ರ ಬಗ್ಗೆ. ಮೊದಲು ಮಾಕ್ ಅಲಾಟ್ಮೆಂಟ್ ಬರಲಿ. ನಾಳೆ ಹೇಳಿದೆ ನಾನು 6 ಗಂಟೆಗೆ ವೇಟ್ ಮಾಡ್ಕೊಂಡು ಕೂರಬೇಡ್ರಿ, ಲೇಟ್ ಆಗುತ್ತೆ.
ಸ್ವಲ್ಪ ಆರಾಮ್ಸೆ ನೈಟ್ವರೆಗೂ ಆಗುತ್ತೆ. ಇನ್ ಕೇಸ್ ನೈಟ್ ಬಿಟ್ಟರು ಕೂಡ ನಿಮ್ಗೆ ಏನಪ್ಪ ಆಗುತ್ತೆ ಅಂತಂದರೆ ಫುಲ್ ಕ್ರ್ಯಾಶ್ ಆಗುತ್ತೆ. ಕೆಲವೊಂದಿಷ್ಟು ಹುಡುಗರು ನಾಳೆ ನೋಡ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ ಅನ್ಕೊತೀನಿ, ಯಾಕಂದರೆ ಫುಲ್ ಸರ್ವರ್ ಡೌನ್ ಆಗುತ್ತೆ. ನೀವು ನಾಡಿದ್ದು ಬೆಳಗ್ಗೆ ನಿಮ್ಗೆ ಆರಾಮ್ಸೆ ನಿಮ್ಮ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನೋಡ್ಕೋಬೋದು. ಸರಿನಾ ಸರ್, ಬಿಟ್ಟಾಗಂತೂ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕಂತೂ ಇದಿಷ್ಟು ವಿಷಯ. ನಾಳೆ ನಿಮ್ಮ ಒಂದು ಅಂತಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸ್ ಇಲ್ಲ, ಮಾಕ್ ಅಲಾಟ್ಮೆಂಟ್ ಅಷ್ಟೇ ಬರುತ್ತೆ. ಸರಿನಾ ಸರಿ, ಇದೇ ರೀತಿ ಏನಾದರೂ ಒಂದು ಅಪ್ಡೇಟ್ ತರ್ತೀನಿ. ಯಾಕಂದರೆ ಹುಡುಗರು ಕೇಳಿದ್ರಿ ನಾಳೆ ಮತ್ತು ಇಲ್ಲಿ ಈ ಡೇಟ್ ಮೆನ್ಷನ್ ಮಾಡಿಬಿಟ್ಟು ನನಗೆ ಫೋಟೋಸ್ ಕಳಿಸಿದ್ರಿ, ಹಂಗಾಗಿಬಿಟ್ಟು ಹೇಳಕ್ಕೆ ಬಂದೆ. ಸರಿನಾ ಇವಾಗ ಯಾಕಂದರೆ ಮಾಕ್ ಅಲಾಟ್ಮೆಂಟೇ ಬಂದಿಲ್ಲ ಅಂತಂದರೆ ವಾಪಸ್ ರೀಅರೇಂಜ್ ಡಿಲೀಟ್ ಮಾಡೋಕೆ ಅದು ಹೆಂಗೆ ಕೊಡ್ತಾರೆ, ಹೌದಲ್ವಾ? ಸರಿ, ಏನಾದರೂ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ದರೆ ನಿಮ್ಗೆ ಏನಾದರೂ ಕಮೆಂಟ್ಸ್ ಸೆಕ್ಷನಲ್ಲಿ ಹೋಗ್ರಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ಹಾಕ್ರಿ, ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಬಾಯ್.